ಆಡಳಿತ ವ್ಯವಸ್ಥೆಗೆ, ಬಡವರ ಮನೆ ಪಡೆದ ತಹಸೀಲ್ದಾರಿಗೆ, ಬಡ ಮನೆಯ ಮನೆ ಪಡೆದ ತಹಸೀಲ್ದಾರಿಗೆ ತೊಲಗಲಿ 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 ತೊಲಗಲಿ. ಧಿಕ್ಕಾರ 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 ಧಿಕ್ಕಾರ. ಬಡ ಮಹಿಳೆಯ ವಿರುದ್ಧ ಅನ್ಯಾಯ ಎಸಗಿದ ತಹಸೀಲ್ದಾರ್ ವಿರುದ್ಧ ನಮ್ಮ ಹೋರಾಟಕ್ಕೆ ತಹಸೀಲ್ದಾರ್ ವಿರುದ್ಧ ಹೋರಾಟಕ್ಕೆ ಧಿಕ್ಕಾರ 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 ಧಿಕ್ಕಾರ. ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟಕ್ಕೆ, ಭ್ರಷ್ಟಾಚಾರದ ಕೂಪವಾಗಿರುವ ಬ್ರಹ್ಮಾವರ ತಾಲೂಕು ಕಚೇರಿಯ ಕೆಲವು ಅಧಿಕಾರಿಗಳಿಗೆ, ಭ್ರಷ್ಟಾಚಾರಿ ತಹಸೀಲ್ದಾರಿಗೆ, ಭ್ರಷ್ಟಾಚಾರಿ ತಹಸೀಲ್ದಾರಿಗೆ ಧಿಕ್ಕಾರ 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 ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಬಡವನೊಬ್ಬರ ಮನೆಯನ್ನು ಆಕ್ರಮವಾಗಿ ಹೊಡೆದಿದ್ದೀರಿ, ನಮಗೆ ನ್ಯಾಯ ಕೊಡಿ, ತುಂಡು ಭೂಮಿಗೆ ಅವನು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ಹೇಳಲಿಕ್ಕೆ ನೂರಾರು ಜನ ಬಂದು ಧರಣಿ ಮಾಡುವಂತ ಘಟನೆ ನಡೆದದ್ದು ನೋವಿನ ಸಂಗತಿ. ಒಂದು ಸರ್ಕಾರದ ಮಿನಿ ವಿಧಾನಸೌಧ ಅಂತ ಹೇಳಿದ್ರೆ ಒಂದು ತಾಲೂಕು ಮಟ್ಟದ ಇಲಾಖೆಯ ಕಚೇರಿ, ಹಕ್ಕುಪತ್ರ ಇಲ್ದಿದ್ದವರಿಗೆ, ಕುಡಿಯುವ ನೀರು ಇಲ್ದಿದ್ದವರಿಗೆ, ನಡೆಯುವ ದಾರಿ ಇಲ್ದಿದ್ದವರಿಗೆ, ಮನೆ ಇಲ್ದಿದ್ದವರಿಗೆ ಸಹಕಾರ ಕೊಡ್ಲಿಕ್ಕೋಸ್ಕರವೇ ಈ ಕಚೇರಿಯನ್ನು ಕಟ್ಟಿ ಅದಕ್ಕೊಬ್ಬ ತಹಶೀಲ್ದಾರ್ ನೇಮಕ ಮಾಡಿ, ಒಬ್ಬ ಆರ್ ಐ ನೇಮಕ ಮಾಡಿ, ಅವರಿಗೆ ಗುಮಾಸ್ತರ ಕೊಟ್ಟು, ಅವ್ರಿಗೆ ಬೇಕಾದಂತ ವಾಹನಗಳ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಬ್ರಹ್ಮಾವರ ತಾಲೂಕಿನ ಬಡವರ ಹಕ್ಕುಗಳನ್ನು ಕಾಯಲಿಕ್ಕೋಸ್ಕರ ಮಾಡಿರುವಂತಹ ವ್ಯವಸ್ಥೆ ತಾಲೂಕು ಕಚೇರಿ ಅನ್ನೋದು ಶಾಸನಬದ್ಧವಾದಂತಹ ವ್ಯವಸ್ಥೆ. ಆದ್ರೆ ಅದೇ ಕಚೇರಿ ಎದುರು ಶಾಸಕರು, ಸಂಸದರು, ಜನಪ್ರತಿನಿಧಿಗಳೆಲ್ಲ ಬಂದು ಬಡವರೊಬ್ಬರ ಮನೆಯನ್ನು ಹೊಡೆದಾಕಿದ್ದೀರಿ, ನ್ಯಾಯ ಕೊಡುವವರೆಗೆ ನಾವು ಹೇಳೋದಿಲ್ಲ ಅನ್ನುವಂತ ಮಟ್ಟಕ್ಕೆ ಮುಟ್ಟಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಾ ನೋವಿನ ಸಂಗತಿ ಅನ್ನೋದನ್ನು ಉಲ್ಲೇಖ ಮಾಡಬೇಕು. ಘಟನೆ ಮನೆ ಹೊಡಿಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ದೇವಕಿ ಮತ್ತು ಬೆಳ್ಳಿನಾಯಕರು ನನಗೆ ಫೋನ್ ಮಾಡಿದಾಗ ನಾನು ತಹಸೀಲ್ದಾರಿಗೆ ಫೋನ್ ಮಾಡಿ ಅದೇನ್ ಬೇಕಾದ್ರೂ ಆಗಿರ್ಲಿ, ಯಾವುದೇ ತನಿಖೆ ಆಗಿರ್ಲಿ, ಯಾವುದೇ ಆದೇಶ ಆಗಿರ್ಲಿ, ಯಾವುದೇ ಭೂ ಒತ್ತುವರಿ ಪ್ರಾಧಿಕಾರದ ಆದೇಶ ಇರಲಿ, ಲೋಕಾಯುಕ್ತ ಯಾರು ಬೇಕಾದ್ರೂ ಇರಲಿ, ಬಡವರು ಮನೆ ಕಟ್ಟಿಕೊಂಡಿದ್ದಾರೆ. ಬರೇ ಬೆಳ್ಳನಾಯಕ ಮತ್ತು ದೇವಕಿ ಮಾತ್ರ ಕಟ್ಟಿಕೊಂಡಿದ್ದಲ್ಲ, ಉಡುಪಿ ಜಿಲ್ಲೆಯ ಅಂಕಿಅಂಶಗಳ ಪ್ರಕಾರ 48,000 ಜನ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು 94 ಸಿ ಮತ್ತು ಸಿಸಿಗೆ ಅರ್ಜಿ ಕೊಟ್ಟಿದ್ದಾರೆ. 2,000 ಜನ, 48,000 ಜನ. ಅದರಲ್ಲಿ ಹೆಚ್ಚು ಕಡಿಮೆ 9,000 ಅರ್ಜಿಗಳಿಗೆ ವಿಶ್ವದೊಳಗೆ ಹಕ್ಕುಪತ್ರ ಕೊಡಲಾಗಿದೆ. ಉಳಿದ 39,000 ಅರ್ಜಿಗಳು, 39,000 ಅರ್ಜಿಗಳು ಮತ್ತು ಮನೆಗಳು ಇವತ್ತು ತಲೆ ಎತ್ತಿ ನಿಂತು ಕರೆಂಟ್ ತಗೊಂಡು, ರೇಷನ್ ಕಾರ್ಡ್ ಇದ್ದು, ಆಧಾರ್ ಕಾರ್ಡ್ ಇಟ್ಕೊಂಡು ಬದುಕ್ತಾ ಇದ್ದಾರೆ. ನೀವು ಬೆಳ್ಳನಾಯಕ ಮತ್ತು ದೇವಕಿ ಮನೆಯನ್ನು ಹೊಡೆಯುವುದಾದ್ರೆ ಈ 38,000 ಮನೆಗೂ ಗಂಡಂತರ 39,000 ಮನೆಗೆ. ಯಾಕಂತ ಹೇಳಿದ್ರೆ ನಿಮ್ಗೆ ಯಾರೊಬ್ಬ ಹಿಂದಿದ್ದವ ಅರ್ಜಿ ಕೊಡ್ತಾರೆ, ಹೋಗಿ ಇವ್ರು ನಮ್ಗೆ ಆಗುದಿಲ್ಲ, ಇವ್ರ ಮನೆ ತೆಗೀರಿ, ಅವ್ರು ಹಾಕ್ತಾರೆ ಮತ್ತೆ ಇರ್ತಾರೆ. ನೀವು ಅವ್ರಿಗೆ ನೋಡಿಸ್ಕೊಡ್ತೀರಿ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಮತ್ತೆ ಯಾರೋ ದುಡ್ಡಿದ್ದವ್ರು ಫೋನ್ ಮಾಡ್ತಾರೆ, ಇನ್ಯಾರೋ ಅಧಿಕಾರ ಚಲಾಯಿಸ್ತಾರೆ. ಆ ಮನೆಯನ್ನೆಲ್ಲ ಹೊಡಿತಾ ಹೋಗುದಾದ್ರೆ ತಾಲೂಕು ಕಚೇರಿಯನ್ನು ಇಟ್ಕೊಂಡದ್ದು ಬಡವರ ಮನೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕ, ಅಥವಾ ಮನೆ ಹೊಡ್ಲಿಕ್ಕೆ ಏನಾದ್ರು JCB ECB 4 ತಗೊಂಡು ಬಂದು ನೀವು ಕಡತ ಫೈಲೆಲ್ಲ ಇಲ್ಲೇ ಬಿಟ್ಟು ಒಂದು 4 JCBನೆಲ್ಲ ತಗೊಂಡು ಬಂದು ಇಟ್ಕೊಂಡು ಯಾರು ಮನೆ ಹೊಡಿಲಿಕ್ಕೂ ಅದು ಮಾಡಿಕೊಡುದು ಅಂತೇಳಿ ಮಾಡುದ? ಈ ನ್ಯಾಯ ಅಲ್ಲ ಅಂತೇಳಿ. ಈಗ 48,000 ಮನೆಗಳ ಪೈಕಿ 39,000 ಜನ ಈ ಆಕ್ರಮಕ್ಕೋಸ್ಕರ ಅರ್ಜಿ ಕೊಟ್ಟಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತಕ್ಷಣ ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು, ವಿಎಂದ ರಿಪೋರ್ಟ್ ತಗೊಳ್ಬೇಕು, ಆರ್ಐಂದ ರಿಪೋರ್ಟ್ ತಗೊಳ್ಬೇಕು, ಯಾರು ಬಡವರಿದ್ದಾರೆ, ಏನ್ ತೊಂದರೆ ಆಗಿದೆ, 2 ದಿವಸದಿದ್ದಾರೆ ಅಂತೇಳಿ ಒಂದು ಮಾನಿಟರ್ ಮಾಡಬೇಕು. ಅವನು ಹೇಳಿಕೆ ತಗೊಂಡು ಅವನಿಗೊಂದು 2 ಮಕ್ಕಳು ಸೆಣಸು ಅವನಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ಅವನ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಇರುವುದೇ ತಾಲೂಕು ಕಚೇರಿ. ದುರದೃಷ್ಟಕ್ಕೆ ಅದನ್ನು ಒಂದು ಬಿಟ್ಟು ಮನೆ ಹೊಡೆದ ಕೆಲಸಕ್ಕೆ ತಾಲೂಕು ಕಚೇರಿ ಇಳಿಬಾರ್ದಾಗಿತ್ತು. ಒಂದು ವೇಳೆ ನಿಮ್ಗೆ ಲೋಕಾಯುಕ್ತರದ್ದು ಬಂತು, ಮತ್ತೇನೋ ಬಂತು, ಇನ್ನೊಬ್ರದ್ದು ಬಂತು ಆದ್ರೆ ಬೆಳ್ಳನಾಯಕರು ಬಂದು ಹೇಳಿದ್ರು, ನಾನು ಹೈಕೋರ್ಟ್ ಸ್ಟೇ ತರ್ತೇನೆ, ನಮ್ ಕೈಲಿ ಹಣ ಇಲ್ಲ ನನ್ನ ಕೈಲಿ, ನಾವು ಹೈಕೋರ್ಟ್ ಸ್ಟೇ ತರ್ತೇನೆ ಅಂತ ಯಾರದ ಒಟ್ಟು ಮಾಡಿ 50,000 ರೂಪಾಯಿ ಅವ್ರು ಹೈಕೋರ್ಟ್ ವಕೀಲರಿಗೆ ಕೊಡ್ತಾರೆ, ನಂಗೆ ಸ್ಟೇ ತಂದು ಕೊಡಿ ಅಂತ. ಇವತ್ತು ಸ್ಟೇ ಸಿಗ್ತಾ ಇತ್ತು, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿರುವಂತ ಹೈಕೋರ್ಟ್ ವಕೀಲರು ಹೇಳಿದ್ರು ಇವತ್ತು ಮಂಗಳವಾರ ನಿಮ್ಗೆ ಸ್ಟೇ ಸಿಗುತ್ತೆ ಅಂತ ಹೇಳಿದ್ರು. ಮಂಗಳವಾರ ಸ್ಟೇ ಸಿಗುತ್ತೆ ಅಂತ ಗೊತ್ತಾದ ಕೂಡಲೇ ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಹೊಡೆದಾಕೋದು ಯಾವ ನ್ಯಾಯ ಮಾರಿದ್ರು? ಎಂತ ಇರ್ಲಿದ್ರಿ, ನಾವು ಕಿರಣ್ ಕೋಡ್ಗೆರಂತ ಸಾತ್ವಿಕರು MLA ಇರುವಾಗ ಕಟುವಾ ಶಬ್ದವನ್ನು ಬಳಸಬಾರದು ಅಂತ ಹೇಳಿ, ಅದು ತಾಳ್ಮೆ ತಪ್ಪಾರದು ಅಂತ ಹೇಳಿ ಅವ್ರದ್ದು ನಿಯಮ ಉಂಟಲ್ಲ, ಈ ತಾಳ್ಮೆ ತಪ್ಪಾರದು ಅಂತ ಹೇಳಿ, ತಾಳ್ಮೆ ತಪ್ಪಾರದು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಮನೆ ಒಡೆಯವರೆಗೂ ಸುಮ್ಮನೆ ಕೂತ್ಕೊಳ್ಬೇಕಾಗೋ ಪರಿಸ್ಥಿತಿ ಬರ್ಬೋದು. ಆ ಕಾರಣಕ್ಕೆ ನಾನು ಆಗ್ರಹ ಪಡಿಸೋದು, ನಾನು ತಹಸೀಲ್ದಾರಿಗೆ ಹೇಳಿದ್ವಿ, ಇನ್ನೊಂದು ವಾರ ಟೈಮ್ ಕೊಡಿ, ಒಂದು 2 ದಿವಸ ಟೈಮ್ ಕೊಡಿ, ಆಲೋಚನೆ ಮಾಡುವ, ಕೂತ್ಕೊಂಡು ಮಾತಾಡುವ, 1 ವಾರ ಟೈಮ್ ಕೊಡುವ, ಸ್ಟೇ ತಗೊಂಡು ಬರ್ಲಿ, ನಿಮಗೂ ಸಮಸ್ಯೆ ಇಲ್ಲ,
ಹೈಕೋರ್ಟ್ ಸ್ಟೇ ತಗೊಂಡು ಬಂದಾರೆ ಅಂತೇಳಿ ನೀವು ವರದಿ ಕೊಟ್ಬಿಡಿ, ಬಡ ಒಬ್ಬ ಬದುಕ್ತಾನೆ, ಯಾಕೆ ಉಪದ್ರ ಕೊಡ್ತೀರಿ ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದೆ, ಅಸಿಸ್ಟೆಂಟ್ ಕಮಿಷನರ್ಗೂ ಹೇಳಿದೆ, ನಮ್ಮ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರಿಗೆ, ಅವ್ರಿಗೆ ಬೇರೆ ಬೇರೆ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೇನು ಗೊಂದಲ ಇರಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ನಿಮ್ದು ನೋಡಿ ಒಬ್ಬ ಬಡವರ ಮನೆ ಬೆಳ್ಳನಾಯ್ಕನವರು ಇದ್ದಾರೆ, ಕ್ಯಾನ್ಸರ್ ಪೇಷಂಟ್, ಅವರ ಬದುಕಿನ ಬಗ್ಗೆ ಅವ್ರಿಗೆ ಭದ್ರತೆ ಇಲ್ಲ. ಅವ್ರು 2 ದಿವಸ ಬಂದು ಒಬ್ಬ ಕ್ಯಾನ್ಸರ್ ಆದವರಿಗೆ, ಅವರಿಗೂ ನಂಗೋ ಇನ್ನೊಬ್ರಿಗೂ ಅಂತೇಳಿ ಅಲ್ಲ, ಅವ್ರ ಬದುಕು ಗಂಡಾಂತರದಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹಣ ಇಲ್ಲ. ಕುಡುಬಿ ಜನಾಂಗ ಅಂದ್ರೆ ಸಮಾಜದ ಕಟ್ಟ ಕಡೆ ಮನಸ್ಸಿನಲ್ಲಿ ಮುಖ್ಯವಾಹಿನಿ ಬರೋರು ಅವ್ರು ಇನ್ನೂ ಇದ್ದಾರೆ. ಕುಡುಬಿ ಜನಾಂಗ ಹಣ ಇದ್ದವರೇ ಅಲ್ಲಿ ಇಲ್ಲ, ಹೋರಾಟ ಮಾಡುವ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಯಾವ ಶಕ್ತಿ ಇಲ್ಲದಿರುವಂತ ಒಬ್ಬ ಯಾವುದೋ ಒಂದು ಪ್ರತಿನಿಧಿ ಅಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಮನೆ ಹೊಡೆಯುವಂತ ಘಟನೆಗೆ ತಾವು ತಮ್ಮ ಇಲಾಖೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ನೀವು ಆದೇಶ ಕೊಟ್ಟು ತೊಂದರೆ ಕೊಡಬಾರ್ದು ಅಂತ ಹೇಳಿ ಅಂತೇಳಿ ನಾನು ಕೃಷ್ಣ ಬೈರೇಗೌಡರಿಗೆ ವಿನಂತಿ ಮಾಡಿದ್ದೆ. ನನಗೆ ಗೊತ್ತಿದ್ದಂಗೆ ಅವರೇನಾದ್ರು ಜಿಲ್ಲಾಧಿಕಾರಿ ಹೇಳಿರ್ಬೋದು ಅಂತ ನನ್ನ ಆಲೋಚನೆ. ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡ್ರೆ, ಒಂದು ವೇಳೆ ಅವ್ರು ಹೇಳದನ್ನೂ ಮಾಡ್ಲಿಕ್ಕೆ ಆಗದೇವಷ್ಟು ಮಟ್ಟಕ್ಕೆ ಈ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬೆಳೆದೇ ಬಿಟ್ರ, ಒಂದು ಸರ್ಕಾರದ ಮಾತನ್ನು ಉಲ್ಲಂಘನೆ ಮಾಡಿದ್ರ, MP ಆಗಿ ನನ್ನ ಮಾತನ್ನು ತಿರಸ್ಕಾರ ಮಾಡ್ತೀರಾ, MLA ಮಾಡಿದಂತ ಮಾತನ್ನು ತಿರಸ್ಕಾರ ಮಾಡ್ತೀರಾ ಅಂದ್ರೆ ನೀವು ತಹಶೀಲ್ದಾರರು ಅಥವಾ ಇಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಾದ್ರೂ ನಾವು ಹೋದ ತಕ್ಷಣ ಏನಾಗಿದೆ ಅಂತ ಕೇಳ್ತಾರೆ. ಒಬ್ಬ ತಹಶೀಲ್ದಾರ್ ಕೇಳೋದಿಲ್ವಾ? ತಹಶೀಲ್ದಾರ್ ರಾಜ್ಯ ಮುಖ್ಯ ಕಾರ್ಯದರ್ಶಿಗಿಂತ ದೊಡ್ಡವರ? ಎಲ್ಲ ಚರ್ಚೆಗಳು ಇವತ್ತು ಬರುವಂತ ಸಂಭವಗಳಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 50, 53, 57 ಆಕ್ರಮಣಕಾರರು ಅರ್ಜಿ ಕೊಟ್ಟಿದ್ದಾರೆ. ಎಷ್ಟು? 1,08,000 ಜನ ಅರ್ಜಿ ಕೊಟ್ಟಿದ್ದಾರೆ. 1,08,000 ಜನ, ಒಂದು 5,000-6,000 ಜನರಿಗೆ ಆಗಿರ್ಬೋದು. ಇನ್ನು 1,00,000 ಕುಟುಂಬಗಳು ಅರ್ಜಿ ಕೊಟ್ಟುಕೊಂಡು ಆಗಿವೆ. ನಾಳೆಗೆಲ್ಲ ನೀವು ಅದು ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ? ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬಂದು ನಾವು ಇವತ್ತು ನೋಡಿ ಕೂತಿದ್ದೇವೆ. ನನ್ನ ಅಂದಾಜು ನೀವೆಲ್ಲ ಒಪ್ಪಿದ್ರೆ ಈ ನ್ಯಾಯ ಸಿಗುವವರೆಗೆ ಹೇಳೋದಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ನಾನು ಬಂದಿದ್ದೆ. ಹೌದಾ? ನ್ಯಾಯ ಸಿಗುವವರೆಗೆ ಹೇಳೋದಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ನಾನು ಬಂದಿದ್ದೆ. ಯಾಕಂದ್ರೆ ಇದಕ್ಕಿಂತ ಕೆಟ್ಟ ಕೆಲಸ ಇಲ್ಲ. ಒಂದು ವೇಳೆ ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ, ಇನ್ನೊಂದಿದ್ರೆ, ಮತ್ತೊಂದಿದ್ರೆ, ನಾವೆಲ್ಲ ಜನಪ್ರತಿನಿಧಿಗಳಿದ್ದೇವೆ, ಶಾಸಕರಿದ್ದಾರೆ, ನಾನಿದ್ದೇನೆ. ನಾವು ನಿಮ್ಗೆ ಒಬ್ಬ ಅಧಿಕಾರಿಯನ್ನ ಅನ್ಯಾಯ ಮಾಡಿ ನಮಗೇನು ಉಪಯೋಗ ಆಗ್ಬೇಕು ಅನ್ನುವಂತ ಮಟ್ಟದ ರಾಜಕಾರಣ ನಾವು ಇಲ್ಲಿವರೆಗೆ ಮಾಡಿದ್ವಿ. ಅಧಿಕಾರಿಗೆ ಅನ್ಯಾಯ ಆದ್ರೆ ಬೇಕಾದ ಪರಿಹಾರಗಳು ಕೊಡಿಸೋಣ, ಅದಕ್ಕೆ ಬೇಕಾದ ನ್ಯಾಯ ಕೊಡಿಸೋಣ. ಆದ್ರೆ ಈ ರೀತಿ ಅನ್ಯಾಯ ಮಾಡಬಾರ್ದು ಅಂತ ಹೇಳ್ತಾ ಇರುವಾಗಲೇ ಬೆಳಿಗ್ಗೆ 6:15 ಗಂಟೆಗೆ ಹೋಗಿ JCB ತಗೊಂಡು ಮನೆ ಹೊಡೆಯುವಂತ ಕೆಟ್ಟ ಕೆಲಸಕ್ಕೆ ಕೈ ಇಕ್ಕಿದ್ದು. ಇದರಲ್ಲಿ ಕಂದಾಯ ಮಂತ್ರಿಗಳ ಮಾತನ್ನು ಕೂಡ ಗಮನಿಸ್ತಾ ಇರುವಂತ ಒಂದು ದೊಡ್ಡತನ ನಡೆದಿತ್ತ ಅನ್ನೋದು, ಜಿಲ್ಲಾಧಿಕಾರಿಗಳು ಗೊತ್ತಿದ್ದು ಕೂಡ ಅವರು ಹಸ್ತಕ್ಷೇಪ ಮಾಡಲಿಲ್ಲ ಅನ್ನುವಂತ ನೋವು ಸಂಗತಿ. ಅಸಿಸ್ಟೆಂಟ್ ಕಮಿಷನರ್ ಇದೊಂದು ಸಣ್ಣ ಬಡವರಿಗೆ ನ್ಯಾಯ ಕೊಡ್ಲಿಕ್ಕೆ ನಿರಾಕರಣೆ ಮಾಡುವಂತ ಮಟ್ಟಕ್ಕೆ ಆಯ್ತಾ? ತಹಶೀಲ್ದಾರ್ ಇಷ್ಟೊಂದು ಹಠಮಾರಿತನ ಮಾಡಿದ್ರ? ಅವ್ರಿಗಿಂತ ಕೆಳಾಧಿಕಾರಿಗಳ ಹಠಮಾರಿತನ ಇತ್ತ? ಯಾರೋ ಒಬ್ಬ ಹೋಗಿ ಗಣೇಶ್ ಶೆಟ್ಟರು ಮತ್ತೊಂದು ಯಾರೋ ಹೋಗಿ ಬಡವರ ಮನೆ ಹೊಡಿಬೇಡಿ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ FIR ಹಾಕ್ತೀರಾ? ಅವ್ರೇನು JCB ತಡೀಲಿಲ್ಲ, ತಹಶೀಲ್ದಾರಿ ಬೆದರಿಕೆ ಹಾಕಿಲ್ಲ, ಅಲ್ಲಿ ಸಿಬ್ಬಂದಿ ಬೈದಿಲಿಕ್ಕೆ ಜೋರ್ ಮಾಡಿಲ್ಲ. ಬಡವರ ಮನೆ ಬಾಪ ಹೊಡಿಬೇಡಿ ಅಂತ ಹೇಳಿದ್ದಕ್ಕೋಸ್ಕರ ನೀವು FIR ಹಾಕ್ತೀರಾ? ಅಂದ್ರೆ ಅವ್ರ ಜೊತೆ ಎಲ್ಲ FIR ಹಾಕ್ತೀರಾ? ಈಗ ಬಂದಿರುವಂತ 500 ಜನರ ಮೇಲೆ ನೀವು FIR ಹಾಕ್ತೀರಾ? ದುರದೃಷ್ಟಕ್ಕೆ ಪೊಲೀಸ್ ಇಲಾಖೆಯನ್ನು ಯಾರನ್ನೂ ಬಂಧಿಸಿಲ್ಲ. ಇದೊಂದು ಖುಷಿ ಸಂಗತಿ ಏನಂದ್ರೆ ಪೊಲೀಸ್ ಇಲಾಖೆಯವರು ಯಾರನ್ನೂ ಕೂಡ ಇವಾಗ ಈ ಕ್ಷಣದವರೆಗೆ ಬಂಧಿಸಿಲ್ಲ. ಅವರು ಸ್ವಲ್ಪ ನ್ಯಾಯಾನ್ಯವನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಾನು ಅವ್ರದ್ದು ಯಾರದ್ದು ಕೇಳಿಲ್ಲ. ಆದ್ರಿಂದ ಇದಕ್ಕೆ ಬಹಳ ತುಂಬಾ ಸುದೀರ್ಘವಾಗಿ ಎಳೆಯುವಂತ ಪರಿಸ್ಥಿತಿಗಳಿಲ್ಲ. ನಾವು ನಿಖರವಾಗಿ ತೀರ್ಮಾನ ಮಾಡ್ಕೊಂಡು ಬಂದ್ವಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಡೀಮಡ್ ಫಾರೆಸ್ಟ್ ಕೆಲವರು ಮನೆ ಮಾಡ್ಕೊಂಡಿದ್ದಾರೆ. ಇನ್ನು ಸರ್ಕಾರ ಇರುವಾಗ ನಾವೇ ತೀರ್ಮಾನ ಮಾಡಿದ್ವಿ, 6.5 ಲಕ್ಷ ಹೆಕ್ಟೇರ್ ಭೂಮಿ ಕರ್ನಾಟಕ ರಾಜ್ಯದಲ್ಲಿ ಡೀಮಡ್ ಫಾರೆಸ್ಟ್ ಇಂದ ಹೊರತರಲಿಕ್ಕೆ ಬೇಕಾದಂತ ಸರ್ವೆ ಮಾಡಬೇಕು. ಸರ್ವೆ ಆಗ್ತಾ ಇದೆ, ಕೆಲವು ಕಡೆ ಸರ್ವೆ ಆಗಿದೆ, ಕೆಲವು ಕಡೆ ಆಗ್ತಾ ಇದೆ, ಆಗ್ಲಿಕ್ಕೆ ಸರ್ವೆ ಕಡಿಮೆ ಅಂತಾರೆ. ಡೀಮಡ್ ಫಾರೆಸ್ಟ್ ವಿರಹಿತ ಪಡಿಸೋಕ್ಕಿಂತ ಮುಂಚೆ ಡೀಮಡ್ ಫಾರೆಸ್ಟ್ ಅಂತ ಹೇಳಿ ಹೊಡಿತೀರಾ? ಕುಮ್ಕಿ ಅಂದ್ರೆ ಏನಂದ್ರೆ, ಒಬ್ಬ ಕೃಷಿ ಮಾಡುವವನು ತನ್ನ ಕೃಷಿ ಭೂಮಿಗೆ ಅಥವಾ ತನ್ನ ತೋಟಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಗಜ ದೂರದಲ್ಲಿರುವಂತ ಭೂಮಿಯನ್ನು ಅನುಭವಿಸಬಹುದು ಅಂತೇಳಿ. ಒಂದು ವೇಳೆ ಕುಮ್ಕಿ ಆಗಿದ್ರು ಮನೆ ಕಟ್ಟದ ನಂತರ ಅವನು ಕುಮ್ಕಿಯನ್ನು ವಿರಹಿತ ಮಾಡಿಸುವುದು ಇನ್ನು 2 ವರ್ಷ 2 ಸೆಂಟಿಗೆ ಒಪ್ಪಂದ ಕೊಡುವುದು, ಇದು ನಿಯಮ. ಇಷ್ಟೆಲ್ಲವನ್ನ ಬಿಟ್ಟು, ಇಷ್ಟೆಲ್ಲ ಮಾರ್ಗಗಳಿದ್ದು ಕೂಡ ಬಡವರಿಗೆ ಶಕ್ತಿ ಕೊಡ್ಬೇಕಾದ್ದು, ಬಡವರಿಗೆ ಮನೆ ಕೊಡ್ಬೇಕಾದ್ದು. ದುರದೃಷ್ಟಕ್ಕೆ 2.5 ವರ್ಷದಿಂದ ಒಂದೇ ಒಂದು ಬಸವ ವಸತಿ ಮನೆ ಕೊಟ್ಟಿಲ್ಲ. ಬಡವರಿಗೆ ಒಂದೇ ಒಂದು ಬಸವ ವಸತಿ ಮನೆ ಕೊಟ್ಟಿಲ್ಲ. ಕೇಂದ್ರದಿಂದ ಬಂದ ಮನೆಗಳು ಕೂಡ ಸರ್ವೆ ಆಗುವಂತ ಕೆಲಸಗಳಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಥಮ ಬಾರಿ ನಮಗೊಂದು ಧೈರ್ಯ ಏನಂತ ಹೇಳಿದ್ರೆ, ನೀವು ಯಾರತ್ತ ಉಳಿಸಿ ಅಂತ ಹೇಳಿ ನಾವು ಬಂದಿಲ್ಲ. ಬೆಳ್ಳನಾಯಕ ದೇವಕಿ ಅಂತ ಕುಡುಬಿ ಜನಾಂಗದ ಕಡು ಬಡವನೊಬ್ಬನ ಮನೆಯನ್ನ ಹೊಡೆದ ತಪ್ಪು ಅಂತ ಹೇಳಿಕ್ ಬಂದಿದ್ದೇವೆ. ಆ ಕಾರಣಕ್ಕೋಸ್ಕರ ನೀವು ಇದಕ್ಕೆ ನ್ಯಾಯ ಕೊಡುವವರೆಗೆ ನಾವು ಹೇಳುವುದಲ್ಲ ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿರುವ ಹಿನ್ನೆಲೆಯಲ್ಲಿ ನಾನು
ಕಂದಾಯ ಮಂತ್ರಿ ಕೃಷ್ಣಯ್ಯ ಬೈರೇಗೌಡರಿಗೆ ಆಗ್ರಹ ಪಡಿಸ್ತೇನೆ, ಎಲ್ಲ ಮಾಧ್ಯಮದವರು ಇದ್ದಾರೆ, ಆಗ್ರಹ ಪಡಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಬ್ಬ ಕುಡುಬಿ ಜನಾಂಗದ ಕಡು ಬಡವನ ಮನೆ ಹೊಡೆಯುವುದರ ಮೂಲಕ ಸರ್ಕಾರ ಗೌರವ ಹೆಚ್ಚಾಗುವುದಿಲ್ಲ, ನಿಮ್ ಜಿಲ್ಲಾಧಿಕಾರಿ ಗೌರವ ಬರುವುದಿಲ್ಲ, ಯಾರೋ ಪೊಲೀಸರಿಗೂ ಅಥವಾ ರೆವಿನ್ಯೂ ಅವರಿಗೆ ಯಾರಿಗೂ ಕೂಡ ಗೌರವ ಹೆಚ್ಚಾಗುವುದಿಲ್ಲ. ಆದ್ರೆ ಆ ಬಡವನ ಮನೆಗೆ ನ್ಯಾಯ ಕೊಟ್ಟರೆ ಗೌರವ ಉಳಿತದೆ ಸರ್ಕಾರಕ್ಕೆ. ಆ ಹಿನ್ನೆಲೆಯಲ್ಲಿ ನಾನು ಕೃಷ್ಣಯ್ಯ ಬೈರೇಗೌಡರಿಗೆ ಹೇಳುವುದು, ಇಲ್ಲಿ ಯಾವುದೋ ಒಂದು ಪಕ್ಷದ ಬಾವುಟದಡಿ ನಾವು ಬಂದಿಲ್ಲ, ನಾವೆಲ್ಲ ಪಕ್ಷದವರು ಇರ್ಬೋದು, ಒಂದು ಬಾವುಟ ಇಟ್ಕೊಂಡು ನಾವು ಬಂದಿಲ್ಲ. ಸಾರ್ವಜನಿಕವಾಗಿ ಎಲ್ಲರ ಒಟ್ಟಿಗೆ ನ್ಯಾಯ ಕೊಡಿ ಅಂತ ಹೇಳಲಿಕ್ಕೆ ಬಂದಿದ್ದು. ಕಿರಣ್ ಕೊಡಿಗೆ ಅಂತ ಒಬ್ಬ ಸಜ್ಜನ ಶಾಸಕ, ಮತ್ತೆ ಮತ್ತೆ ಇದೇ ಶಬ್ದ ಬಳಸೋಣ ನಾವು, ಒಬ್ಬ ಸಜ್ಜನ ಶಾಸಕ ತಾಲೂಕು ಕಚೇರಿ ಎದುರು ಬಂದು ಧರಣಿಯಲ್ಲಿ ಕೂತ್ಕೊಂಡು ನನ್ನ ಕ್ಷೇತ್ರದ ಬಡವ ಕುಡಿಮಿ ಜನಾಂಗದ ಮನೆಯನ್ನು ಹೊಡೆದಿದ್ದೀರಿ, ಅದು ತಪ್ಪು ಅನಿಸುತ್ತೆ, ನ್ಯಾಯ ಕೊಡಿ ಅಂದಾಗ್ಲೂ ಕೂಡ ನಿಮ್ಮ ಮನಸ್ಸು ಕರಗದೇ ಇದ್ರೆ, ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡದೇ ಇದ್ರೆ ಇಲ್ಲಿಂದ ಹೇಳುವಂತದ್ದು ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೆ ನಾನು ಕೃಷ್ಣಯ್ಯ ಬೈರೇಗೌಡರಿಗೆ ಆಗ್ರಹ ಪಡಿಸ್ತೇನೆ, ದಯವಿಟ್ಟು ಇದರಲ್ಲಿ ರಾಜಕಾರಣ ಇಲ್ಲದೆ ಬಡವನ ಮನೆ ಅಂತ ತಿಳ್ಕೊಂಡು ಯಾರು ಆಕ್ರಮವಾಗಿ ಹೊಡೆದಿದ್ದಾರೋ ಅವ್ರನ್ನ 24 ಗಂಟೆ ಮೇಲೆ ಅವ್ರನ್ನ ಕ್ರಮ ತಗೊಂಡು ವರದಿ ಮಾಡದೇ ಇದ್ರೆ ಜನರಿಗೆ ಅನ್ಯಾಯ ಮಾಡಿದಾಗುತ್ತೆ. ನಮಗೆ ನ್ಯಾಯ ಅನ್ನೋದಕ್ಕಿಂತ ಜನರಿಗೆ ಅನ್ಯಾಯ ಮಾಡಿದಾಗುತ್ತೆ. ನಾಳೆಯಿಂದ ಪ್ರತಿ ಮನೆಯನ್ನು ಹೊಡಿಲಿಕ್ಕೆ ಅವಕಾಶ ಮಾಡಿಕೊಡ್ತೀರೋ ಅಥವಾ ಹೊಡೆದದ್ದು ತಪ್ಪು ಅಂತ ಹೇಳಿ ಅವರಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಜಾಗ ಕೊಟ್ಟು ಮನೆ ಮಂಜೂರು ಮಾಡಿ ನಿಮಗಿಂದ ಅನ್ಯಾಯ ಆಗಿದೆ, ನಾವೇ ಇದ್ದೇವೆ ಸರ್ಕಾರ ಅಂತ ಕಂದಾಯ ಮಂತ್ರಿಯಾಗಿ ಹೇಳ್ತೀರೋ ಅನ್ನೋ ತೀರ್ಮಾನ ಮಾಡ್ಲಿಕ್ಕೆ ಇರುವಂತ ನೀವು ಅವಕಾಶವನ್ನು ಬಳಗಿಸಿಕೊಳ್ಬೇಕು. ನಾವಂತೂ ನಾನು ಸ್ಪಷ್ಟವಾದ ಮಾತುಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯ ಕೊಡುವವರೆಗೆ ಬೆಳ್ಳನಾಯ್ಕ ಮತ್ತು ದೇವಕಿಗೆ ಮತ್ತು ಅವರಂತೆ ಇರುವವರಿಗೆ ಮತ್ತು ತಕ್ಷಣ ಈ 39,000 ಅರ್ಜಿಯನ್ನು ನೀವು ವಿಲೇವಾರಿ ಮಾಡ್ಬೇಕು. ಅದು 2 ದಿವಸ ಅಂತ ಹೇಳಿ 39,000 ಅರ್ಜಿ ವಿಲೇವಾರಿ ಮಾಡ್ಬೇಕು. ಅವರಿಗೆ ಬೇರೆ ಜಾಗ ಕೊಟ್ಟು ಹೊರತು ಅವರಿಗೆ ಸುಸಜ್ಜಿತವಾದ ವ್ಯವಸ್ಥೆ ಮಾಡುದು ಹೊರತು ಅವ್ರ ಮನೆ ಆಕ್ರಮ ಅಂತ ಹೇಳಿ ಘೋಷಿಸುವಂತ ಅಧಿಕಾರವೇ ಇಲ್ಲ ಇವತ್ತು. ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಕೂಡ ಯಾರೊಬ್ಬ ತುಂಡು ಭೂಮಿ ಇದ್ದವ ನಾನು ಒಂದು ಸರ್ಕಾರ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೆ, ನಮಗೆ ಹಕ್ಕುಪತ್ರ ಕೊಡಿ ಅಂತ ಹೇಳಿದ್ರೆ ಆ ಹಕ್ಕುಪತ್ರ ಕೊಡೋದು ಬಿಟ್ಟು ಅವನು ಮನೆ ಮಾಡುವ ಕೆಲಸಕ್ಕೆ ಸರ್ಕಾರ ಹೇಳಿದ್ರೆ ಅದಕ್ಕಿಂತ ಕೆಟ್ಟ ಕೆಲಸ ಇಲ್ಲ. ಅಧಿಕಾರಿಗಳ ಮೂಲಕ ನೀವು ಇದನ್ನು ಮಾಡಬಾರದು ಅನ್ನುವಂತ ಆಗ್ರಹ ಪಡಿಸಿ ಈ ಹೋರಾಟಕ್ಕೆ ನನ್ನ ಪೂರ್ಣ ಬೆಂಬಲವನ್ನ, ನಮ್ಮ ಸಂಘಟನೆಯ ಪೂರ್ಣ ಬೆಂಬಲವನ್ನ, ಮತ್ತೆ ಪ್ರಥಮ ಬಾರಿಗೆ ಕಿರಣ್ ಕೊಡಿಗೇರು ಕೂತ್ಕೊಂಡಿದ್ದಾರೆ ಧರಣಿಯಲ್ಲಿ ಅಂತ ಅವ್ರು ಶಾಸಕರಾದ ಮೇಲೆ ಬ್ರಹ್ಮಾವರಕ್ಕೆ ಬಂದು ಬಡವರ ಮನೆ ಮಾಡಿತಾ ಇರ್ತಾರೆ. ಪ್ರಥಮ ಬಾರಿಗೆ ಕಿರಣ್ ಕೊಡಿಗೇರು ಅಂತ ಒಬ್ಬ ಸಜ್ಜನ ಶಾಸಕ ಕೂತ್ಕೊಂಡಿದ್ರಿಂದ ಅವರಿಗೆ ಪೂರ್ಣ ಬೆಂಬಲ ಕೊಟ್ಟು ಈ ಬಡವರ ಮನೆಗೆ ನ್ಯಾಯ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಭಾರತ್ ಮಾತಾ ಕೀ